ನಮಸ್ತೆ ಎಲ್ರಿಗೂ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೂಲಂಗಿ ಸಾಂಬಾರು ಮಾಡುವ ವಿಧಾನ. 6 ಮೂಲಂಗಿ ತಗೊಂಡಿದ್ದೀನಿ. ಅದನ್ನು ನೀಟಾಗಿ ಸಿಪ್ಪೆ ತಕ್ಕೊಂಡು ಯಾವ ಥರ ಬೇಕಾದರೂ ನಿಮ್ಗೆ ಅನುಕೂಲ ಆಗೋ ಥರ ಕಟ್ ಮಾಡ್ಕೊಳ್ಳಿ. ನಾನು ಅದನ್ನು ಸಿಪ್ಪೆ ತೆಗೆದಾದ್ಮೇಲೆ ಸ್ಲೈಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ. ಉದ್ದುದ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಇದೇ ಥರನೇ ಕಟ್ ಮಾಡೋದು, ಹಾಗಾಗಿ ನಾನು ಹೀಗೇ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಕಟ್ ಮಾಡಿಕೊಂಡ್ರೆ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಅಂತಷ್ಟೇ. ಇವಾಗ ಕಟ್ ಮಾಡ್ಕೊಂಡು ಆಯಿತು. ಇವಾಗ ಟೊಮೊಟೊ, ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಈಗ ಒಂದು ಪಾತ್ರೆ ಕಾಯೋಕ್ಕೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ, ಅದು ಫ್ರೈ ಆದಮೇಲೆ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಫ್ರೈ ಆಯಿತು. ಇವಾಗ ಕಟ್ ಮಾಡ್ಕೊಂಡಿದ್ವಲ್ಲ ಟೊಮೊಟೊ, ಮೂಲಂಗಿ ಹಾಕಿ 1/4 ಟೀ ಸ್ಪೂನಷ್ಟು ಅರಿಶಿನದ ಪುಡಿ, 1 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎರಡು ಮಿಕ್ಸ್ ಆಗೋ ಥರ ಸ್ಲಿಮ್ಮಲ್ಲಿಟ್ಟು ಬೇಯಿಸ್ಕೋಬೇಕು, ಸರಿಯಾಗತ್ತೆ. ಇಲ್ಲಾಂದರೆ ರುಬ್ಬಿರೋ ಬೇಳೆನೇ ಇವಾಗಲೇ ಹಾಕಿ ಕೂಡ ಬೇಯಿಸ್ಕೋಬೋದು, ಏನು ತೊಂದರೆ ಇಲ್ಲ. ಇವಾಗ ಮುಚ್ಚಿಟ್ಟು ಒಂದು 5 ನಿಮಿಷ 10 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ಕುಕ್ಕರಿಗೆ ಹಾಕ್ಕೊಂಡ್ರೆ ಏನು 1-2 ವಿಷಲಲ್ಲಿ ಬೆಂದೋಗಿರುತ್ತೆ. ನಾನು ಯಾವಾಗಲೂ ಕುಕ್ಕರಿಗೆ ಹಾಕಲ್ಲ. ಇವಾಗ ಬೆಂದಿದೆ, ಬೇಳೆ ಹಾಕ್ತಾಯಿದ್ದೀನಿ. ರುಬ್ಬಿಟ್ಕೊಂಡಿದ್ನಲ್ಲ ಬೇಳೆ, ಎಷ್ಟು ಬೇಕಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಗಟ್ಟಿ ಬೇಕು ಅಂದರೆ ಸ್ವಲ್ಪ ನೀರು ಕಡಿಮೆ ಮಾಡ್ಕೊಳ್ಳಿ, ತೆಳು ಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಮಾಡ್ಕೊಳ್ಳಿ. ಇವಾಗ 1.5 ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. 1/4 ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ಕೊತಾ ಇದ್ದೀನಿ. ಸಾಂಬಾರು ಪುಡಿ ಎಷ್ಟು ಬೇಕು, ಒಂದು ಸ್ಪೂನು ಅಥವಾ 1.5 ಸ್ಪೂನಷ್ಟು ಹಾಕ್ಕೊಳ್ಳಿ. ಮನೆಯಲ್ಲೇ ಮಾಡಿದ್ದಿರುತ್ತಲ್ಲ ಅದು. ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಮುಚ್ಚಿಟ್ಟು ಕುದಿಸ್ಬೇಕು. ಇವಾಗ ರೆಡಿ ಆಯಿತು. ಒಂದು ಚಿಟಿಕೆ ಆಗೋಷ್ಟು ಬೆಲ್ಲ ಹಾಕ್ಕೊತೀನಿ ಯಾವಾಗಲೂ ಡೈಲಿ ನಾನು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಆಯಿತು. ಇವಾಗ ರೈಸ್ ಜೊತೆಗೆ, ಮುದ್ದೆ ಜೊತೆಗೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಎಲ್ರಿಗೂ.